ಶಾಂಭವಿ. ಅಜ್ಞಾನಿ ಶಾಂಭವಿನ? ಅಜ್ಞಾನಿಗಳಿಗೆ ನನ್ನ ಹೆಸರು ತಿಳಿಯದು. ನಾನು ಜ್ಞಾನಿ ಶಾಂಭವಿ. ಅಲ್ಲೋ ಅವ್ರ ಮುಖ ನೋಡಮ್ಮ, ದೈವಿಕ ಕಡೆಯಿಂದ ತುಂಬ ತುಳುಕ್ತಾ ಇದೆ. ಅವ್ರನ್ನ ನಿಲ್ಲಿಸ್ಕೊಂಡೇ ಮಾತಾಡ್ತಿದ್ದಿಲ್ಲಮ್ಮ ನೀನು. ಅಮ್ಮ ನೀವು ಬನ್ನಿ. ನೀನು ಯಾರು ವತ್ಸ? ನನ್ನ ಹೆಸರು ವತ್ಸ ಅಲ್ಲ, ಅಯ್ಯಂ ವಿಠಲ್ ಮೂರ್ತಿ ಎಮ್ಮೆ. ಎಮ್ಮೆ? ಯಾವ ವಿಷಯದಲ್ಲಿ? ಎಲ್ಲರೂ ತಪ್ಪು ತಿಳ್ಕೊಳ್ಳೋಕೆ ನೀವು ತಪ್ಪು ತಿಳ್ಕೊಂಡ್ಬಿಟ್ರಿ. ಎಮ್ಮೆ ಅಂದ್ರೆ ಮನೆ ಎಳಿಯ ಅಂತ. ನನ್ಗಿನ್ನೂ ಕೆಲಸ ಸಿಕ್ಕಿಲ್ಲ. ಆಯ್ತು, ನನ್ನ ಆಶೀರ್ವಾದದಿಂದ ಎಲ್ಲವೂ ಸಿದ್ಧಿಸುತ್ತೆ, ಸ್ವರ್ಗ ಪ್ರಾಪ್ತಿಯಾಗತ್ತೆ. ಏನಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ಸನ್ಯಾಸಿನಿ ಆಗ್ಬಿಟ್ಟಿದೆಯಲ್ಲ. ಸಂಸಾರದ ಜಂಜಾಟಗಳು ಬೇಡ ಅಂತ ಈ ವಯಸ್ಸಿಗೆ ನಿನಗೆ ಅನ್ನಿಸ್ಬಿಟ್ಟಿದ್ಯಾ? ಅಯ್ಯೋ, ನಿನ್ನನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ಬಿಟ್ಟು. ಈ ಶಾಂಭವಿ ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ನೋಡಿ, ಮೊದಲು ನೀವು ನಮ್ಗೆ ಆಶೀರ್ವಾದ ಮಾಡಿ, ಆಮೇಲೆ ಬೇರೆಯವ್ರಿಗೆ ಮಾಡಿ. ಯಾಕಮ್ಮ ಏನಾಯ್ತು? ಏನಪ್ಪ ಮೈ ಜುಮ್ ಅಂತ ಏನೋ ಒಂಥರ ಆಗ್ಬಿಡ್ತು. ಮನಸ್ಸು ಎಷ್ಟು ಪ್ರಶಾಂತವಾಗಿದೆ ಗೊತ್ತಪ್ಪ. ನಮ್ಮಲ್ಲಿರುವ ಶಕ್ತಿ ನಿಮಗೆ ಪಾಸ್ ಆಗುತ್ತೆ, ಅದನ್ನೇ ಆಶೀರ್ವಾದ ಅನ್ನೋದು. ಏನಪ್ಪ ನೀವು ನಮಸ್ಕಾರ ಮಾಡಿ. ಅಲ್ಲೋ ನನ್ನ ಮನಸ್ಸು ಎಲ್ಲೋ ತೇಲ್ದಂಗಾಯ್ತಮ್ಮ. ದಿವ್ಯಶಕ್ತಿ, ಅಪಾರವಾದ ದಿವ್ಯಶಕ್ತಿ. ಆ ಶಕ್ತಿನ ನನಗೂ ಸ್ವಲ್ಪ ಪಾಸ್ ಮಾಡಮ್ಮ. ಎಲ್ಲಿಂದಲೋ ಯಾವುದೋ ಶಕ್ತಿ ಬಂದು ತಲೆಗೆ ನಾಟಿದ ಹಾಗಾಯ್ತು. ಭಾರವಾಗಿದ್ದ ತಲೆ ಹಗುರವಾಯಿತು. ನನ್ನ ತಲೆ ಮೇಲೆ ಒಂದ್ಸಲಿ ಕೈ ಇಟ್ಬಿಡಿ, ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ. ಅತ್ತೆ, ನಂಗೆ ಇಷ್ಟೊಂದು ಖುಷಿ ಯಾವತ್ತೂ ಆಗಿರ್ಲಿಲ್ಲ. ಏನೋ ಒಂಥರ ಆನಂದ, ಏನೋ ಒಂಥರ ಸಂತೋಷ, ಏನೋ ಒಂಥರ ಉಲ್ಲಾಸ, ಏನೋ ಒಂಥರ. ನೀವೊಂದ್ಸಲಿ ತಲೆ ಮೇಲೆ ಕೈ ಇಟ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ, ಮೈ ನೇಮ್ ಇಸ್ ಚಾಚಿ ಜಂಬದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನನಗೂ ಆಶೀರ್ವಾದ ಮಾಡಿ ಪ್ಲೀಸ್. ಇಟ್ಸ್ ಅ ಮಿರಾಕಲ್. ಈ ಥರ ರಿಲ್ಯಾಕ್ಸು ಯಾವ ಸ್ಪಾ ಹೋದ್ರೂ ಆಗಿರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಗ್ರೇಟ್, ಯು ಆರ್ ವಂಡರ್ಫುಲ್. ಪಾಂಡುರಂಗ ಗಂಡುಗಲಿ. ಹೆಸರಿಗೆ ಲಂಗ ತೋರಿಸಿದ ಮೇಲೆ ನಿನ್ನ ಗಂಡುಗಲಿ ಅಂತ ಏನು ಬಂತು? ಅದೇನೋ ಅಂತ ಹೇಳ್ತಾಯಿ. ಇವನು ಅಂತಿಂಥ ಸನ್ಯಾಸಿನಿ ಅಲ್ಲ ಕಣೋ, ಯೋಗ ಪುರುಷಿ. ಇವ್ರ ಹೆಸರು ಶಾಂಭವಿ ಅಂತ. ಇವ್ರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರೆ ನಿಮ್ಮ ತಲೆಯಲ್ಲಿರೋ ದುರಾಲೋಚನೆಗಳೆಲ್ಲ ದೂರ ಆಗುತ್ತೆ. ನಾವು ಏನು ಕೇಳಿದ್ರು ಕೊಟ್ಬಿಡ್ತಾರ. ನಮ್ಮಿಂದ ಏನಾಗಬೇಕು? ನಮಗೆ ಒಂದು ಪಾಪು ಆಗೋ ಥರ ಒಂದು ಶಾಪ ಕೊಟ್ಬಿಡ್ರಿ. ಯಾಕ್ರಿ ಏನಾಯ್ತು? ಯಾತಕ್ಕೆ ಕೈ ತೆಗೆದು ಬಿಟ್ರಿ? ಯಾಕೋ ಗೊತ್ತಿಲ್ಲ, ಎಲ್ರಿಗೂ ಆಶೀರ್ವಾದ ಮಾಡಿದೆ. ಈ ಪಾಂಡುರಂಗಂಗ ಆಶೀರ್ವಾದ ಮಾಡಿದ ತಕ್ಷಣ ನನ್ನ ಮನ್ಸಿನ ಸ್ಥಿಮಿತನೇ ಕಳ್ಕೊಂಡ್ಬಿಟ್ಟೆ. ನನ್ನ ಮನ್ಸೆಲ್ಲ ಹಾಳಾಗೋಯ್ತು. ನಾನು ಬರ್ತೀನಿ. ಇದೇ ನನಗೆ ಆಗಲ್ಲ ಅನ್ಕಣ. ಅಲ್ಲ ಕಣ, ಎಲ್ಲರ ಮುಂದೆ ನಾನು ಅನ್ಪಾಡಿ ನಾನು ಆಶೀರ್ವಾದ ಮಾಡಿಸ್ಕೊತಿದ್ದೆ. ಅವ್ರಿಗೆ ಏನಾಯ್ತು ಎತ್ತಾಯ್ತು ಅಂತ ನನಗೇನೋ ಗೊತ್ತಾಗಬೇಕು. ಅದು ಏನಾಗಿದೆ ಅಂತ ಅವ್ರ ಹತ್ರನ ಹೋಗಿ ನೀವೇ ಒಂದು ಮಾತು ಕೇಳಿ ನೋಡ್ರಿ. ಕಲರ್ ವೈಟ್ ಕಲರ್. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನು ಎಲ್ರಿ ಬಂದೆ. ನೀವಾಗ ನೀವು ಕರ್ಸ್ಕೊಂಡಿದ್ದು ತಾನೆ ನಾನು ಇಲ್ಲಿಗೆ ಬಂದಿದ್ದೆ. ನನ್ನ ಧ್ಯಾನನ ಭಂಗ ಮಾಡ್ತಾ ಇದೆಯಾ? ಹೊರಡು ಇಲ್ಲಿಂದ. ರೇ ಶಾಂಭವಿ ಅವರೇ, ನಿಮ್ಮಂಥ ಸುಂದರವಾದ ತರುಣಿಯರೇ ಈ ಥರ ಮಾತುಗಳನ್ನ ಆಡ್ಬಿಟ್ರೆ ನನ್ನಂಥ ಹುಡುಗರು ಎಲ್ಲಿಗೆ ತಾನೇ ಹೋಗ್ಬೇಕು ಹೇಳಿ? ಏನಾಗ್ಬೇಕೀಗ? ಅದು ನೋಡಿ ಇವರೇ, ನಿಮಗಿನ್ನೂ ತುಂಬ ಚಿಕ್ಕ ವಯಸ್ಸು ಕಣ್ರಿ. ಈ ಕೋಸಂಬರಿಗೆ ಹಾಕೋ ಎಳೆ ಸೌತೆಕಾಯಿ ಥರ ಇದ್ದೀರ. ತಲಹರಟೆ ಜಾಸ್ತಿ ಆಯ್ತು. ಅಲ್ಲ ಕಣ್ರಿ, ಸಂಸಾರದ ಯಾವ ಸುಖಗಳನ್ನು ಅನುಭವಿಸ್ತೇ ಆಗಲೇ ಸನ್ಯಾಸಿ ಆಗ್ಬಿಟ್ಟಿದ್ರಲ್ಲ, ಇದು ನಿಮಗೆ ತರವಲ್ಲ ಕಣ್ರಿ. ನಿಮಗೆ ಹೇಗ್ರಿ ಮೋಕ್ಷ ಸಿಕ್ಕುತ್ತೆ? ಒಂದು ಕೆಲಸ ಮಾಡಿ, ಕೈಯಲ್ಲಿರೋ ಜಪಮಾಲಿನ ಕೆಳಗೆ ಬಿಸಾಕಿ, ನಿಮ್ಮ ಕತ್ತನ್ನ ಹಂಗಂಗೆ ಸ್ವಲ್ಪ ಕೆಳಗೆ ತೆಗೆಸಿ, ನಾನು ನಿಮ್ಮ ಕತ್ತಿಗೆ ತಾಳಿ ಕಟ್ಬಿಡ್ತೀನಿ. ಆಗ್ತಾ ಇಲ್ಲ. ಯಾಕೆ ಶಾಂಭವಿ, ಧ್ಯಾನ ಮಾಡಕ್ ಆಗ್ತಾ ಇಲ್ವಾ? ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸು ಸ್ಥಿಮಿತ ಕಳ್ಕೊತಾ ಇದೆ. ಆ ರೀತಿ ಆಗ್ಬಾರ್ದು, ಮನಸ್ಸನ್ನ ಕೇಂದ್ರೀಕರಿಸಬೇಕು. ಇಲ್ಲ, ನಾನು ಈಗಲೇ ಜಾಜಿ ಮನೆಗೆ ಹೋಗ್ಬೇಕು. ಹೋಗಿ ಬಂದಿಲ್ಲ ಮತ್ತಿನ್ನೇನು? ನಾನು ಮತ್ತೆ ಹೋಗ್ಲೇಬೇಕು. ಅಂಥದ್ದೇನಿದೆ ಆಕರ್ಷಣೆ ಅಲ್ಲಿ? ನಾನು ಹೋಗಿ ಬಂದು ಹೇಳ್ತೀನಿ. ಶಾಂಭವಿ, ಶಾಂಭವಿ, ಯಾರಿಗೋಸ್ಕರ ಕಾಯ್ತಿದ್ದೀರಪ್ಪ? ನನ್ಗೋಸ್ಕರನಾ? ನಿನಗೋಸ್ಕರ ನಾನು ಯಾವತ್ತಮ್ಮ ಕಾದಿದ್ದೀನಿ. ನಾನು ಕಾಯ್ತಿರೋದು ನಾನು ಶಾಂಭವಿ ಅವ್ರಿಗೋಸ್ಕರ. ಯಾಕಪ್ಪ?
ಅವ್ರ ಕಡೆಯಿಂದ ಇನ್ನೊಂದ್ಸತಿ ಆಶೀರ್ವಾದ ತಗೊಳ್ಳೋಣ ಅಂತ. ನಾನು ಅಷ್ಟೇಪ್ಪ, ಅವ್ರ ಹತ್ರ ಇನ್ನೊಂದ್ಸತಿ ಆಶೀರ್ವಾದ ತಗೋಬೇಕು ಅಂತ ಇದ್ದೀನಿ. ಅವ್ರು ನನ್ನ ತಲೆ ಮೇಲೆ ಕೈ ಇಟ್ಟಾಗಿಂದ ಯಾವುದೋ ಒಂದು ಅದ್ಭುತವಾದ ಶಕ್ತಿ ನನ್ನ ದೇಹದೊಳಗಡೆ ಪಾಸ್ ಆದಂಗಾಯ್ತು. ನನಗೂ ಅದೇ ಅನುಭವ ಆಯ್ತಮ್ಮ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಾನು ಶಾಂಭವಿ ಅವರೇ, ನಾವು ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ, ಇನ್ನೊಂದ್ಸತಿ ಆಶೀರ್ವಾದ ಮಾಡಿ. ಇಲ್ಲ, ನಾನು ನೆನ್ನೆನೆ ಆಶೀರ್ವಾದ ಮಾಡಾಯ್ತು. ಇವತ್ತು ನಾನು ಯಾರಿಗೂ ಆಶೀರ್ವಾದ ಮಾಡೋದಿಲ್ಲ. ಅಯ್ಯ, ನೀವ್ ಹಿಂಗ್ ಊಟ ಹೊಡೆದ್ಬಿಟ್ರಂಗೆ. ನಿಮ್ ಕೈಲಿ ಆಶೀರ್ವಾದ ಪಡಿಬೇಕು ಅಂತ ನಾವು ಊಟ ನಿದ್ದೆ ಎಲ್ಲ ಬಿಟ್ಟು ಕಾಯ್ತಾ ಇದ್ದೀವಿ. ನಿಮ್ಗೆ ಅಮ್ಮ ಅಂತೀವಿ, ನಮ್ಗೆ ಇನ್ನೊಂದ್ಸತಿ ಆಶೀರ್ವಾದ ಮಾಡಿ. ಇಲ್ಲ, ನನ್ನ ಮನಸ್ಸು ಸ್ಥಿಮಿತದಲ್ಲೇ ಇಲ್ಲ. ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ವಿಚಿತ್ರ ತರಂಗಗಳು ಏಳ್ತಾ ಇದೆ. ಆಸೆಯ ಅಲೆಗಳಿಗೆ ನನ್ನ ಮನಸ್ಸು ಸಿಕ್ಕಿ ಜರ್ಜರಿತವಾಗ್ತಾ ಇದೆ. ಸ್ವಲ್ಪ ಬೇಗ ಪಾಂಡುರಂಗ ಅವ್ರನ್ನ ಕರಿತೀರಾ? ಬೇಡ, ನಾನೇ ಕರಿತೀನಿ. ಪಾಂಡುರಂಗ, ಬಿಳಿಸಿರೆ, ನೆನ್ನೆ ನೀವು ನನ್ನ ತಲೆ ಮೇಲೆ ಕೈ ಇಡೋದೇನೋ ಕೈ ಇಟ್ಬಿಟ್ರಿ. ನಮ್ಮ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಕಂಡ್ರಿ. ಯಾಕೆ ಆ ಥರ ಏನೋ ಓಡೋಗ್ಬಿಟ್ರಲ್ಲ ನೀವು? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಇವರಿಬ್ಬರನ್ನ ಆ ಕಡೆ ಕಳಿಸ್ತೀರಾ? ಅದೇನೋ ಪಾಪ ಮಾತಾಡ್ಬೇಕಂತ ಹೋಗ್ರ. ನಾವು ಅವ್ರ ಆಶೀರ್ವಾದ ಪಡಿಬೇಕು ಅಂತ ಊಟ ನಿದ್ದೆ ಬಿಟ್ಟು ಕಾಯ್ತಾ ಇದೀವಿ. ಫಸ್ಟ್ ಆಶೀರ್ವಾದ ಮಾಡಕ್ಕೆ ಹೇಳಿ. ಮಾತುಕತೆ ಮುಗಿದ್ಮೇಲೆ ಕರಿತೀನಿ, ಅವ್ರು ಆಶೀರ್ವಾದ ಮಾಡ್ತಾರೆ. ಈಗ ಹೋಗ್ರ. ಇಲ್ಲ ಬಾಬಾ, ನಿಮ್ಗಿಂತ ಮುಂಚೆ ನಾವಿಲ್ಲಿ ಬಂದಿದ್ದೀವಿ, ನಮಗೆ ಫಸ್ಟ್ ಆಶೀರ್ವಾದ ಮಾಡಕ್ಕೆ ಹೇಳಿ. ನಿನ್ಗೂ ಆಶೀರ್ವಾದ ಬೇಕಮ್ಮ? ಬೇಡ ಅಣ್ಣಯ್ಯ, ಇವ್ರಿಗೆ ಕೊಟ್ಟಿದ್ಯಲ್ಲ ತಗೊಂಡ್ಬಿಡ್ತೀನಿ. ಮಾತಾಡಿ, ಧೈರ್ಯವಾಗಿ ಮಾತಾಡಿ. ಅದ್ಯಾಕೋ ಗೊತ್ತಿಲ್ಲ, ನಾನು ಎಲ್ರಿಗೂ ಆಶೀರ್ವಾದ ಮಾಡಿದೆ. ನಿಮಗೆ ಆಶೀರ್ವಾದ ಮಾಡಿದ ತಕ್ಷಣ ನನ್ನ ಮನಸ್ಸು ಸ್ಥಿಮಿತ ಕಳ್ಕೊಂಡ್ಬಿಡ್ತು. ಅದ್ಯಾಕೆ ಹಾಗೆ? ಅಲ್ಲ, ಕಳ್ಕೊಂಡವ್ರು ನೀವು, ಅದು ಯಾಕೆ ಹಾಗೆ ಅಂತ ನನ್ ಕೇಳಿದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು? ಅಲ್ಲ, ನಿಮ್ಗೇನು ಅನಿಸ್ತು ಅಂತ. ಅದು ಈ ಹಿಂದೆ ಸುಮಾರು ಜನ ಹುಡುಗಿಯರು ನನ್ನ ತಲೆ ಮೇಲೆ ಕೈಯನ್ನು ಇಟ್ಟಿದ್ದರು. ಕೆಲವರನ್ನು ನಾನೇ ಬಲವಂತಪಡಿಸಿ ಕೈಯನ್ನು ಇಟ್ಟಿಸಿಕೊಂಡಿದ್ದೆನು. ಆದರೆ ಇಂತಹ ಅನುಭವ ನನಗೆ ಯಾವತ್ತೂ ಆಗಿರಲಿಲ್ಲ. ನಿನ್ನೆ ಆಯ್ತಲ್ಲ, ಅದು ಫಸ್ಟ್ ಟೈಮ್. ಅದೇ, ಅದು ಯಾಕೆ ಹಾಗೆ ಅಂತ ಅದು ಗೊತ್ತಿಲ್ಲಪ್ಪ. ಐ ಥಿಂಕ್ ಬಹುಶಃ ಶಿವಲೀಲೆ ಇರ್ಬೋದೋ ಏನೋ. ನನಗೂ ಹಾಗೆ ಅನಿಸ್ತಾ ಇದೆ ಅಲ್ವಾ? ಅಲ್ಲ, ನೀವು ಯಾಕೆ ನನಗೆ ಬಾಳ್ಕೊಡ್ಬಾರ್ದು? ಏನ್ರಿ ಹೇಳ್ತಾ ಇದ್ರೆ ತಾವು? ನಾನು ನಾಳೆ ಬರ್ತೀನಿ. ನಿಮ್ಮ ಉತ್ತರನ ನೀವು ತಿಳಿಸ್ಬೇಕು. ತಿಳಿಸೋದೇನು? ಒಪ್ಕೊಳ್ಳೇಬೇಕು. ಬರಲ್ಲ? ಏನ್ರಿ ಆಯ್ತು ಬಿಡಿಸಿರೆ? ಏನಪ್ಪ, ಇವತ್ತು ಆಚೆ ಎಲ್ಲೂ ಹೋಗ್ಬಿಡಿ. ಶಾಂಭವಿ ಸನ್ಯಾಸಿನಿ ಅವ್ರ ಮನೆಗೆ ಬರ್ತಾರಲ್ಲ, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಫುಲ್ಲು ಅವ್ರ ಕಾಲಿಗೆ ಬೀಳ್ಬೇಕು ಅಂತಾನೆ ನಾನು ಮಸಾಲೆ ದೋಸೆ ಹೋಟ್ಲಿಗೂ ಹೋಗದರೆ ಅವ್ರಿಗೋಸ್ಕರ ಕಾಯ್ತಾ ಇರೋದು. ಬರ್ಬೇಕು ಬರ್ಬೇಕು ಬರ್ಬೇಕು, ಕುತ್ಕೊಳ್ಳಿ. ನಿಮ್ಮ ಪಾದಗಳು ತಂದಿದ್ದೀರಾ? ನಾವೆಲ್ಲಿರ್ತೀವೋ ನಮ್ಮ ಪಾದಗಳು ಅಲ್ಲೇ ಇರುತ್ತೆ. ದೊಡ್ಡ ನನ್ನಿಂದ ಏನಾಗಬೇಕು? ಅಯ್ಯೋ, ನಮ್ಗೆ ಏನಾಗಬೇಕು ಮಣ್ಣು. ನನಗೊಂದು ಒಳ್ಳೆ ಕೆಲಸ, ಅದಾದ್ಮೇಲೆ ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರದ ಜೋಳಿಗೆ ಕಟ್ಟಿ ಅದರಲ್ಲಿ ನಮ್ಮ ಮಗುನ ಹಾಕಿ ಬಿಡ್ಬೇಕು ಅಂತ. ಆಯ್ತು, ಹಾಗೆ ಆನಂದ ಪರಮಾನಂದ ಜೊತೆ ನಿತ್ಯಾನಂದ ಆಗೋಯ್ತು. ನಿನ್ನ ನೋಡ್ತಾ ಇದ್ರೆ ಏನೋ ಒಂಥರ ಆನಂದ ಆಗುತ್ತೆ. ನೀನಾದ್ರೂ ಈ ಮನೆ ಸೊಸೆಯಾಗಬಾರ್ದಿತ್ತ? ಅತ್ತೆ, ಆಡೋ ಮಾತಿಗೆ ಒಂದು ಅರ್ಥ ಬೇಡವಾ? ಸನ್ಯಾಸಿ ಎದುರು ಈ ಥರ ಎಲ್ಲ ಟಾಕ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ಸಾರಿ ಕೇಳಿ. ಪರವಾಗಿಲ್ಲ ಬಿಡಿ, ಹಿರಿಯರ ಮಾತು ಒಂದೊಂದ್ಸಲ ಆಶೀರ್ವಾದ ಆಗಿರುತ್ತೆ. ಏನ್ ಹಾಗಂದ್ರೆ? ಸಮಯ ಬಂದಾಗ ಹೇಳ್ತೀನಿ. ಒಳ್ಳೇದಾಗಿ. ಆನಂದವಾಗಬೇಕು, ಮನಸ್ಸು ಪ್ರಫುಲ್ಲವಾಗಬೇಕು. ನನ್ನ ಮಹಿಳಾ ಸಂಘದ ಪ್ರಾಜೆಕ್ಟ್ಗಳೆಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ. ಆಯ್ತು. ನೀನು ಪಾಂಡುರಂಗನ್ನ ಮದುವೆ ಆಗಿ ಸುಮಾರು 4 ವರ್ಷ ಆಯ್ತಾ? ಮಕ್ಕಳೆಷ್ಟು? ಇನ್ನೂ ಆಗಿಲ್ಲ. ಯಾಕೆ? ಅದು ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಆ ಆಸೆ ನೆರವೇರೋವರೆಗೂ ಈ ಆಸೆನ ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ನೀನ್ ಇದನ್ನ ಪೆಂಡಿಂಗ್ ಅಲ್ಲಿ ಇಟ್ರೆ ಪಾಂಡುರಂಗನ್ ಗತಿ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ನಾನು ಬಿಡುವಿದ್ದಾಗೆಲ್ಲ ಅವ್ರ ಸೇವೆ ಮಾಡ್ತಾ ಇರ್ತೀನಿ. ಸರಿ, ಈಗ ನನ್ನಿಂದ ಏನಾಗಬೇಕು? ನನ್ನ ಮಹಿಳಾ ಸಂಘಕ್ಕೆ ಒಳ್ಳೇದಾಗಬೇಕು. ಆಯ್ತು, ನಿನ್ನ ಮಹಿಳಾ ಸಂಘ ಉದ್ಧಾರ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಅದಕ್ಕೆ ಪ್ರತಿಯಾಗಿ ನನಗೇನು ಗುರುದಕ್ಷಿಣೆ ಕೊಡ್ತೀಯಾ? ನಮ್ಮ ಮಹಿಳಾ ಸಂಘಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನೀವೇನ್ ಕೇಳ್ತೀರ ಅದನ್ನೆಲ್ಲ ಕೊಡ್ತೀನಿ. ಆಡಿದ ಮಾತಿಗೆ ತಪ್ಪಬಾರ್ದು. ಅಯ್ಯೋ, ನಾನು ಎಷ್ಟು ಪ್ರಾಂಪ್ಟು ಅಂತ ನಮ್ಮ ಮನೆಯವ್ರನ್ನ ಕೇಳಿ, ಇಲ್ಲಾಂದ್ರೆ ಮಹಿಳಾ ಸಂಘದವ್ರನ್ನ ಕೇಳಿ ಹೇಳ್ತಾರೆ. ಸರಿ, ಆಯ್ತು, ಒಳ್ಳೇದಾಗಲಿ. ಈಗ ನನಗೆ ಗುರುದಕ್ಷಿಣೆಯಾಗಿ ನೀನು ಪಾಂಡುರಂಗನ್ನ ನನಗೆ ಬಿಟ್ಕೊಡ್ಬೇಕು.
ಮಾತು ಕೊಟ್ಟಿದ್ಯಾ ತಪ್ಪಬಾರ್ದು. ನಾನು ನಾಳೆ ಇಲ್ಲಿಗೆ ಬರ್ತೀನಿ, ನನಗೆ ಬೇಕಾದನ್ನ ತಗೊಂಡು ಹೋಗ್ತೀನಿ. ಅವಳು ಸ್ವಾಮಿನಿ ಅಲ್ಲ ಕಾಮಿನಿ. ಅವಳು ಈ ತರ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮತ್ತೆ ಇನ್ನೇನಮ್ಮ ಬಂದೋಳು ನಮ್ಮ ಪಾಪನೇ ಬುಕ್ ಮಾಡ್ಕೊಂಡ್ಬಿಡದ. ಪಾಪ ನಮ್ಮ ಜಾತಿಗೆ ಯಾವ ಜೊತೆ ಜಗಳ ಆಡೋದು? ಅದಕ್ಕೆ ಗುರುದಕ್ಷಿಣೆ ಏನ್ ಕೊಡ್ಬೇಕು ಅಂತ ನೀವು ಮುಂಚೆನೆ ಕೇಳ್ಬೇಕಿತ್ತು. ಕೇಳಿದ್ದೆಲ್ಲ ಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ ಅವಳು ಹೀಗೆ ಮಾಡಿದ್ರು. ಅವ್ಳು ಹೇಳಿ ಕೇಳಿ ಸನ್ಯಾಸಿನಿ ನನ್ನ ಹಬಿನೇ ಕೇಳ್ತಾಳೆ ಅಂತ ನನಗೇನೆ ಗೊತ್ತಿತ್ತು. ಅಯ್ಯೋ ಬಿಟ್ಕೊಟ್ಬಿಡ್ರಿ. ನೀವಂತೂ ಯಜಮಾನ್ರನ್ನ ಸರಿಯಾಗಿ ನೋಡ್ಕೊಳಲ್ಲ, ನನ್ಗೂ ನೋಡ್ಕೊಳಕ್ ಬಿಡಲ್ಲ ಅಂದ್ಮೇಲೆ ಅವ್ರು ಇಲ್ಲಿದೇನ್ ಪ್ರಯೋಜನ? ಅಲ್ಲಾದ್ರೂ ಚೆನ್ನಾಗಿರ್ಲಿ ಬಿಡಿ. ಇಲ್ಲಿ ಜಾಜಿಯವ್ರು ಯಾರು? ನಾನು ರಾಘು ಅಂತ. ನಾನು ಶಾಂಭವಿ ಒಟ್ಟಿಗೆ ಸೇರಿ ಆಶ್ರಮ ನಡೆಸ್ತಾ ಇದ್ದೀನಿ. ಎಲ್ಲ ಓಕೆ, ನೀವು ಇಲ್ಲಿಗೆ ಬಂದಿದ್ ಯಾಕೆ? ಪಾಂಡುರಂಗ ನಮ್ಮ ಆಶ್ರಮನ ಕೆಡಿಸ್ತಾ ಇದ್ದಾನೆ, ಅದಕ್ಕೆ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಆಕ್ಚುಲಿ ಆಶ್ರಮದಲ್ಲಿ ನಿಮ್ದೇನ್ ಕೆಲಸ? ನಾನು ಆಶ್ರಮದ ಉಸ್ತುವಾರಿ ನೋಡ್ಕೊತಾ ಇದ್ದೀನಿ. ಪಾಂಡುರಂಗ ಬಂದು ಶಾಂಭವಿ ಮನಸ್ಸನ್ನ ಕೆಡಿಸ್ಬಿಟ್ಟಿದ್ದಾನೆ. ಇದರಿಂದ ಆಶ್ರಮಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಅಲ್ಲ ಅದೆಲ್ಲ ಸರಿ, ನೀವು ಆಶ್ರಮದ ಉಸ್ತುವಾರಿ ಕೆಲಸ ಮಾತ್ರ ನೋಡ್ಕೋತಾ ಇದ್ದೀರಾ ಅಥವಾ ಶಾಂಭವಿಗೆ ದೂರದ ಸಂಬಂಧಿ ಆಗ್ಬೇಕಾ? ನಿಜ ಹೇಳ್ಬೇಕು ಅಂದ್ರೆ ನಾನು ಶಾಂಭವಿ ಪ್ರೀತಿ ಮಾಡ್ತಾ ಇದ್ದೆ. ಸನ್ಯಾಸಿಗಳ ಹಿಂದೆ ದೊಡ್ಡ ಲವ್ ಸ್ಟೋರಿನೇ ಇದೆ. ಹೌದು, ಕುಟುಂಬಗಳ ಗಲಾಟೆಯಿಂದಾಗಿ ನಾವಿಬ್ರು ಸನ್ಯಾಸಿಗಳಾದ್ವಿ. ಏನಪ್ಪ ಇದೇ ವಿಷಯ ಪೇಪರಲ್ಲಿ ಒಂದ್ಸತಿ ಬಂದಿತ್ತಲ್ವಾ? ಇವ್ರ ಕಥೆನೇ ಇರ್ಬೇಕು ಅನ್ಸುತ್ತಮ್ಮ. ನಮ್ಮಿಬ್ಬರ ಪ್ರೀತಿಗೆ ನಮ್ಮೆರಡೂ ಕುಟುಂಬದಲ್ಲಿ ಒಪ್ಪಿಗೆ ಇರಲಿಲ್ಲ. ಶಾಂಭವಿ ತಾಯಿ ಬೇರೆ ಜಾತಿ ಹುಡುಗನ ಜೊತೆ ಮದುವೆ ಆಗ್ತಾ ಇದ್ದಾಳೆ ಅನ್ನೋ ದುಃಖದಲ್ಲಿ ತೀರ್ಕೊಂಡ್ಬಿಟ್ರು. ನಮ್ಮನೇಲಿ ನಮ್ಮ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ನಿಮ್ ಪ್ರೀತಿಯಿಂದ ದೊಡ್ಡವ್ರ ತಿಥಿಯಾಗೋಗಿದೆ. ಹಾಗಾದ್ರೆ ನಿಮ್ಗೂ ಫಾದರ್ ಮದರ್ ಇಲ್ಲ, ಅವಳಿಗೂ ಫಾದರ್ ಮದರ್ ಇಲ್ವಾ? ಎಲ್ಲನೂ ಕಳ್ಕೊಂಡ್ಮೇಲೆ ನೆಮ್ಮದಿಯಾಗಿರೋಣ ಅಂತ ಇಬ್ರು ಸೇರಿ ಆಶ್ರಮ ಶುರು ಮಾಡಿದ್ರು. ಆಶ್ರಮ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಹೆಸರು ಕೂಡ ಬಂದಿದೆ. ಮೊದಲು ಲವರ್ಸ್ ಆಗಿದ್ದವರು ಈಗ ನೀವೇ ಆಶ್ರಮ ನಡೆಸ್ತಾ ಇದ್ದೀರಲ್ಲ, ಇದು ತಪ್ಪಲ್ವಾ? ಏನ್ ತಪ್ಪು? ನಮ್ಮಿಬ್ಬರ ಮನಸ್ಸುಗಳು ಆಧ್ಯಾತ್ಮದ ಕಡೆಗೆ ಕೇಂದ್ರೀಕೃತವಾಗಿದೆ. ಸ್ವಲ್ಪ ದಿವಸ ಆಶ್ರಮವನ್ನು ಚೆನ್ನಾಗಿ ನಡೆಸ್ತೀವಿ, ಆಮೇಲೆ ಬೇರೆಯವರಿಗೆ ವಹಿಸಿ ನಾವು ಸಂಸಾರಸ್ಥರಾಗ್ತೀವಿ. ಆದ್ರೆ ಪಾಂಡುರಂಗ ಬಂದ ಮೇಲೆ ಆಶ್ರಮದ ಚಿತ್ರಣವೇ ಬದಲಾಗ್ತಾ ಇದೆ. ಇದಕ್ಕೆ ಶಾಂಭವಿಯವ್ರು ಏನಂತ ಇದಾರೆ? ಶಾಂಭವಿ ಹೇಳಿದ್ಲು, ನನ್ಗೆ ಯಾಕೋ ಇತ್ತೀಚೆಗೆ ಪಾಂಡುರಂಗನ ಕಡೆ ಆಸಕ್ತಿ ಮೂಡ್ತಾ ಇದೆ. ನಾವು ನಮ್ಮ ಹಳೆ ಪ್ರೀತಿನ ಮರ್ತು ಬಿಡು, ನಿನ್ಗೆ ಇಷ್ಟು ಅಂತ ಪರಿಹಾರ ಕೊಡ್ತೀನಿ, ನೀನು ಆಶ್ರಮ ಬಿಟ್ಟು ಹೊರಟು ಬಿಡು, ಆ ಜಾಗಕ್ಕೆ ಪಾಂಡುರಂಗ ಬರ್ತಾನೆ, ನಾವಿಬ್ರು ಒಟ್ಟಿಗೆ ಸೇರಿ ಸಂಸಾರ ಮಾಡ್ತೀನಿ ಅಂತ ಹೇಳಿದ್ಲು. ದಿಸ್ ಇಸ್ ರಿಯಲಿ ರಿಯಲಿ ಟೂ ಮಚ್. ನೋಡಿ, ದಯವಿಟ್ಟು ನಿಮ್ಮ ಗಂಡನ್ನ ವಾಪಸ್ ಕರ್ಕೊಳ್ಳಿ, ನಮ್ಮ ಶಾಂಭವಿನ ಆಶ್ರಮನ ಉಳಿಸ್ಕೊಡಿ. ಇಲ್ದಿದ್ರೆ ನಮ್ಮ ಕೋಪಕ್ಕೆ ನೀವೆಲ್ಲರೂ ಗುರಿ ಆಗ್ತೀರಾ. ಹುಷಾರ್. ಏನಮ್ಮ ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತ ಗೊತ್ತಾಯ್ತಾ? ಅತ್ತೆ, ಡೋಂಟ್ ಟಾಕ್ ರಬಿಶ್. ಸುಮ್ನೆ ಎಲ್ಲದಕ್ಕೂ ನನ್ನ ತಲೆ ಮೇಲೆ ಗೂಬೆ ಕುರ್ಸಕ್ ಬರಬೇಡಿ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗನೇ. ನನ್ನ ಮಗನ್ನ ನೀನು ನೆಟ್ಟಿಗೆ ನೋಡ್ಕೊಂಡಿದ್ದಿದ್ರೆ ಅವನ ಗಮನ ಯಾಕೆ ಆಶ್ರಮದ ಕಡೆ ಹೋಗ್ತಿತ್ತು? ಅಭಿ, ನೀವು ನನ್ನ ಬಿಟ್ಟು ಬೇರೆ ಯಾರನ್ನ ಲವ್ ಮಾಡಬಾರ್ದು. ಸಾಕು ಸುಮ್ಮನೆ ಇರ್ರಿ. ನಿಮ್ಮನ್ನ ಲವ್ ಮಾಡೋಣ ಅಂತ ನಿಮ್ಮ ರೂಮ್ ಹತ್ರ ಬಂದಾಗೆಲ್ಲ ಕೆನ್ನೆಗೆ ಬಿಟ್ಟು ಬಿಟ್ಟು ಕಳಿಸ್ತಾ ಇರ್ತಾರೆ. ಇನ್ನೆಲ್ಲ ಲವ್ ಮಾಡ್ತೀರಾ? ಅಭಿ, ಆ ಶಾಂಭವಿ ಮನೆಗೆ ಬಂದು ಹೋದಾಗಿಂದ ಏನೇನಾಗಿದೆ ಗೊತ್ತಾ? ಏನಾಗ್ಬಿಟ್ಟಿದೆ? ಶಾಂಭವಿ ಶಿಷ್ಯ ಇದ್ನಲ್ಲ ರಾಘು ಅಂತ, ಅವನು ಶಾಂಭವಿ ಹಳೆ ಲವರ್ ಅಂತೆ. ಏನು ಹೇಳ್ತಾ ಇದ್ರ ತಾವು? ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಬೇಕು. ಶಾಂಭವಿ, ಏನಿದೀನಿ ಹುಚ್ಚಾಟ? ಸನ್ಯಾಸಿನಿ ಆಗೋಳು ಈಗ ಸಾಂಸಾರಿಕ ಜೀವನ ಕಾಲಿಡ್ಬೇಕು ಅಂತ ತೀರ್ಮಾನ ಮಾಡಿದ್ಯಲ್ಲ, ಇದು ಸರಿನಾ? ನಾನೇನ್ ಮಾಡಕ್ಕಾಗತ್ತೆ? ಸನ್ಯಾಸಿನಿ ಆಗಿದ್ದ ನನ್ನನ್ನ ಸಾಂಸಾರಿಕ ಜೀವನದ ಕಡೆ ಬರೋ ಹಾಗೆ ಮಾಡಿದ್ದು ಈ ಪಾಂಡುರಂಗ. ಏನ್ರಿ ಈ ಥರ ಹೇಳ್ಬಿಟ್ರಿ? ಅಲ್ಲ, ನೀವಾಗ ನೀವೇ ಹುಡ್ಕೊಂಡು ನಮ್ಮ ಮನೆಗೆ ಬಂದ್ರಿ, ನೀವಾಗ ನೀವೇ ನನ್ನ ತಲೆ ಮೇಲೆ ಕೈ ಇಟ್ರಿ, ಈಗ ನೀವಾಗ ನೀವೇ ನನ್ನ ಮೇಲೆ ಈ ಥರದ ಆಪಾದನೆ ಹೊರಿಸ್ತಾ ಇದ್ರಲ್ಲ, ಅಲ್ಲ ಇದು ಸರಿನಾ ಅಂತ? ನಾನೇನ್ ಮಾಡ್ಲಿ? ಆಶೀರ್ವಾದ ಮಾಡಕ್ಕೆ ಅಂತ ನಿನ್ ತಲೆ ಮೇಲೆ ಕೈ ಇಟ್ಟ ತಕ್ಷಣ ನಾನು ಈ ಪ್ರಪಂಚನೇ ಮರ್ತ್ಬಿಟ್ಟೆ. ಅದಕ್ಕೆ ಅವತ್ತೇ ಡಿಸೈಡ್ ಮಾಡಿದೆ, ಇನ್ನು ನನ್ನ ಜೀವನ ಪೂರ್ತಿ ನಿನ್ ಜೊತೆನೇ ಇರ್ಬೇಕು. ಹಾಗಂತ ಹಳೆ ಪ್ರೇಮಿ ಮೋಸ ಮಾಡೋದು ನ್ಯಾಯನಾ? ಅದು ಮುಗ್ದೋದ ಅಧ್ಯಾಯ. ಪ್ರೀತಿ ಬೇಡ ಅಂತ ತಾನೇ ನಾವು ಈ ಆಶ್ರಮನ ಶುರು ಮಾಡಿದ್ವಿ. ಆಶ್ರಮ ಶುರು ಮಾಡಿದ್ಮೇಲೆ ನಿನ್ನ ಗಮನ ಆಧ್ಯಾತ್ಮದ ಕಡೆ ಇರಬೇಕಾಗಿತ್ತು, ಇವನ್ ಕಡೆ ಯಾವಾಗ ವಾಲ್ತು? ಪ್ರೀತಿ ಯಾವಾಗ, ಹೇಗೆ, ಯಾರ ಕಡೆ ವಾಲತ್ತೆ ಅಂತ ಯಾವ ಪುಸ್ತಕದಲ್ಲೂ ಬರ್ದಿಲ್ಲ, ಯಾರು ಹೇಳಿಲ್ಲ. ನೋಡು, ಈಗ ನೀನಾಗಿದ್ ನೀನೇ ಆಚೆ ಹೋಗ್ತೀಯೋ ಅಥವಾ ಪಾಂಡುರಂಗಂಗೆ ಹೇಳಿ ನಿನ್ ಕತ್ ಹಿಡಿದು ಆಚೆ ದಬ್ಬಿಸ್ಬೇಕು. ಅದು ನೋಡಿ ಇವರೇ, ಅಲ್ಲ ಆಶ್ರಮದ ಒಳಗಡೆ ಈ ಥರ ಜಗಳ ಆಡೋದು ಅಷ್ಟು ಸರಿಯಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಇವ್ರನ್ನ ಹೇಗಾದ್ರೂ ಮಾಡಿ ರಮಿಸ್ಬಿಡೋಣ ಅಂದರೆ ಇವರು ಎಕ್ಕ ಚಿಕ್ಕಿ ರೊಚ್ಕೆದ್ಬಿಟ್ಟಿದ್ದಾರೆ. ರಘು ಅವರೇ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಬನ್ನಿ. ನಾನು ಬರೋದಿಲ್ಲ ರೀ. ನಾನು ಯಾಕೆ ಬರಬೇಕು? ಅಲ್ಲ, ಒಬ್ಬ ಸನ್ಯಾಸಿನಿಯಾಗಿ ನೀವೇ ಏಕಾಏಕಿ ಇಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಹೇಗೆ ಅಂತ. ಅಲ್ಲ, ನಿಮ್ಮ ಜೊತೆ ಮುಖ್ಯವಾಗಿ ಅದೇನೋ ಮಾತುಕತೆ ಆಡೋದಿದೆ, ಬನ್ನಿಪ್ಪ ಪ್ಲೀಸ್ ಬನ್ನಿ.
ಒಂದು ವಾರದಿಂದ ನನ್ನ ಮಗ ಮನೆಗೆ ಬಂದಿಲ್ಲ. ಎಲ್ಲಿ ಹೋದ್ನು, ಎಲ್ಲಿ ನಾನು ಒಂದು ಗೊತ್ತಾಗ್ತಿಲ್ವೇ? ಇನ್ನೆಲ್ಲಿ ಹೋಗಿರ್ತಾರತ್ತೆ? ಹೋಗಿ ಆಶ್ರಮಕ್ಕೆ ಸೇರ್ಕೊಂಡಿರ್ತಾರೆ. ಕಣ್ ಹುಡುಗಿರಿಗೆಲ್ಲ ಯಜಮಾನ್ರು ಸಿಗ್ತಾರೆ. ಕ್ಯೂನಲ್ಲಿ ನಿಂತಿರೋ ನಾನು ಕ್ಯೂನಲ್ಲೇ ನಿಂತಿರ್ಬೇಕು. ಪಾಪ ಅವ್ರವ್ರ ಕಷ್ಟ ಅವ್ರವ್ರಿಗೆ. ಅಲ್ಲ ಅತ್ತೆವ್ರೆ, ನಿಮ್ಮ ಮಗ ಅದೇ ಈ ಮನೆ ಯಜಮಾನ, ಆತನಿಗೆ ಸ್ವಲ್ಪ ಕೂಡ ಜವಾಬ್ದಾರಿ ಅನ್ನೋದೇ ಬೇಡವೆ? ಅಲ್ಲೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ರೆ ಹೊತ್ತೊತ್ತು ತಂದಾಕದ್ ಯಾವನಿಲ್ಲಿ ಅಂತ. ದೊಡ್ಡ ಮನುಷ್ಯರು ಮನೇಲಿ ಇದ್ದೀರಿ ಅಂತ ನನ್ನ ಮಗ ತಮ್ಮ ಪಾದ ಸೇವೆ ಮಾಡ್ಕೊಂಡು ಇರ್ಬೇಕಾಗಿತ್ತೇನು? ಗಂಡಸಾಗಿ ಮಾತಾಡೋದಕ್ಕೆ ನಾಚಿಕೆ ಆಗ್ಲಿಲ್ಲ ನಿಮಗೆ? ಟಕಟಕ ಡುಮ್ಟಕ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಅಳಿಯ ಅನ್ನೋದನ್ನ ಮರೆತು ಮಕ್ ಹೊಡೆದು ಕಳಿಸ್ತೀನಿ. ಯಾರಿಗ್ರಿ ಮಕ್ ಹೊಡೆದು ಕಳ್ಸೋದು? ತೆಗಿಲ ಚಡ್ಡಿ ಜಬ್ಬಿಂದ ಸುಂಡಿಲು ವಂಶದ ಮೋಚಾಕುನ ನಾನು ತೆಗಿಲ, ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ. ಬೇಡ ಬಿಡಿ, ನಿಮ್ಮ ವಂಶದ ಖಡ್ಗ ಅಲ್ಲೇ ಇರಲಿ, ನಮ್ಮ ವಂಶದ ಮೋಚಾಕು ಇಲ್ಲೇ ಇರಲಿ. ಲೇ ಚಂಪಾ, ಸಾಯಂಕಾಲ ಕರೆಕ್ಟ್ 4 ಗಂಟೆಗೆ ಚೆನ್ನಾಗಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಾಕೆ, ಜೊತೆಗೆ ವಡೆ ಪಾಯಸನ ಮಾಡಿಸಾಕ್ತೀನಿ. ಪಾಂಡುರಂಗ, ಅಯ್ಯೋ ಶಾಂಭವಿ ಅವರೇ, ಏನಿದು ನಿಮ್ಮ ಸನ್ಯಾಸತ್ವಕ್ಕೆ ತಿಲಾಂಜಲಿ ಇಟ್ಬಿಟ್ರಾ? ಅದೆಲ್ಲ ನಿನಗೆ ಯಾಕೆ? ಪಾಂಡುರಂಗ ಎಲ್ಲಿ ಅಂತ ಮೊದಲು ಹೇಳು. ನಿನ್ನ ಆಶ್ರಮದಲ್ಲೇ ಇದ್ರಲ್ಲ. ಇದ್ರು 2 ದಿವಸದಿಂದ ಅಲ್ಲೂ ಇಲ್ಲ. ಇಲ್ಲಿದಾರೇನೋ ಅಂತ ವಿಚಾರಿಸ್ಕೊಂಡು ಹೋಗಕ್ ಬಂದೆ. ನೀನ್ ಬಿಟ್ರಲ್ವಾ ಬರೋದಕ್ಕೆ? ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನನ್ನ ಹಬಿನ ನನಗೆ ಒಪ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಅಷ್ಟೇ, ಮರ್ಯಾದೆಯಾಗಿ ಪಾಂಡುರಂಗನ ತಂದು ನನಗೆ ಒಪ್ಸಿದ್ರೆ ಸರಿ, ಇಲ್ಲಾಂದ್ರೆ ನಾನೇನ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂದ್ರೆ ನನ್ನ ಮಗ ಎಲ್ಲಿ ಹೋದ್ನೋ ಆ ದೇವರಿಗೆ ಗೊತ್ತು. ಶಂಭೋ ಶಂಕರ ಹರ ಹರ ಮಹಾದೇವ್. ಪಾಂಡುರಂಗ, ಏನಿದು ನಿಮ್ ವೇಷ? ಅದು ಏನು, ಯಾಕೆ, ಎತ್ತ ಎಲ್ಲವನ್ನು ಬಿಡಿಬಿಡಿಸಿ ಹೇಳುವ ಬಾಲೆ ಸ್ವಲ್ಪ ಜರ್ಕೊ, ಮಲ್ಲಿ ಆಗ್ಬಿಡುತ್ತೆ. ಹರ ಹರ ಮಹಾದೇವ್. ಅದು ನೋಡು ಬಾಲೆ, ನಿನ್ನ ಮಾತಿಗೆ ನಾನು ಹೋಗೊಟ್ಟು ನಿನ್ನನ್ನು ವರೆಸಿದ್ದೇ ಆಗಿಬಿಟ್ಟಿದ್ದರೆ ಈ ಪವಿತ್ರವಾದ ಭೂಮಿಯ ಮೇಲೆ ರಾಘವ ಎಂತಕ್ಕಂಥ ಒಂದು ಜೀವಿಯ ಬಲಿದಾನವಾಗಬಹುದಾಯಿತು. ಆ ಜೀವಿಯನ್ನು ಉಳಿಸುವುದಕ್ಕೋಸ್ಕರ ನಾನು ಸಂಸಾರವನ್ನು ತ್ಯಾಗ ಮಾಡಿ ಈ ಕಾವಿಗೆ ಶರಣ ಹೋಗಬೇಕಾಗಿ ಬಂತು. ಪಾಂಡುರಂಗ ಅವರೇ, ನಾನ್ ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಅವತ್ತೇ ತೀರ್ಮಾನ ಮಾಡ್ಕೊಂಡಿದ್ದೆ. ನೀವ್ ನೋಡಿದ್ರೆ ಈಗ ಈ ವೇಷ ಹಾಕೊಂಡ್ ಬಂದಿದ್ದೀರಲ್ಲ, ಹೋಗಿ ಬೇಗ ಇದನ್ನ ಬದಲಾಯಿಸ್ಬಿಟ್ಟು ಬಿಳಿ ಪಂಚೆ ಉಟ್ಕೊಂಡ್ ಬನ್ನಿ. ನಿಮ್ ತಾಯಿಯವ್ರ ಎದುರಿಗೆ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ಶಂಭೋ ಶಂಕರ ಹರ ಹರ ಮಹಾದೇವ್. ಕಾವಿ ಬಟ್ಟೆಯನ್ನು ತೊಟ್ಟುಕೊಂಡಿದ್ದರೂ ಕೂಡ ಈ ತರದ ಮಾತುಗಳನ್ನು ಆಡುತ್ತೀಯಲ್ಲ. ನೀನು ನಡುರಾತ್ರಿಯಲ್ಲಿ ನಡೆದು ಹೋಗುತ್ತಿರುವಾಗ ನಿನ್ನ ತಲೆಗೆ ಸಿಡಿಲು ಬಿಡಿಯ. ನಾವೀಗ ಸರ್ವಸಂಗ ಪರಿತ್ಯಾಗಿಗಳು. ನಮಗೆ ಹಬ್ಬಿ ಗುಬ್ಬಿ ಕ್ರಿಮಿ ಕೀಟ ಜಂತು ಎಲ್ಲವೂ ಒಂದೇ. ಏನೇ ಯಜಮಾನ್ರೆ, ಸಾಕ್ ನಿಮ್ ವಿಲಾಸನ ನಾಟಕ. ಅಡ್ಗೆ ಮನೆಗೆ ಬನ್ನಿ, ಎಣ್ಣೆ ಕಾಫಿ ಕೊಟ್ಟು ನಿಮಗೆ ಸಮಾಧಾನ ಮಾಡ್ತೀನಿ. ನಾವೀಗ ಸನ್ಯಾಸತ್ವಕ್ಕೆ ಮರೆ ಹೋಗಿದ್ದೇನೆ ಬಾಲೆ. ಅಡಿಗೆ ಮನೆಯಾದರೇನು, ಕಾಡಾದರೇನು, ನಾವು ಬರೀ ತಿನ್ನುವುದು ಗೆಡ್ಡೆ ಗೆಣಸುಗಳನ್ನ. ಗೊತ್ತಿತ್ತು ನಿಮ್ಮ ಅಣ್ಣಂಗಿ ಗತಿ ಒಂದಲ್ಲ ಒಂದಿನ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಬೇಗ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಏನ್ ಮುಖ ನೋಡ್ಕೊಂಡಿದ್ಯಾ? ಈ ಮನೆ ಆಶ್ರಮ ಆಗೋದಕ್ಕಿಂತ ಮುಂಚೆ ನಿನ್ನ ಭಾಗದಾಸ್ತಿ ಇಸ್ಕೋ. ಬೆಟ್ಟನೋ ಗುಡ್ಡನೋ, ಅಯ್ಯೋ ಎಲ್ಲೋ ಒಂದ್ ಕಡೆ ತೊಲಗೋಗೋಣ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ಭಕ್ತಾದಿಗಳೇ. ಈ ಜಗತ್ತಿನಲ್ಲಿ ಯಾರಿಗೂ ಯಾರು ಅಣ್ಣಯ್ಯನಲ್ಲ, ಹಾಗೆಯೇ ಯಾರಿಗೂ ಯಾರು ತಮ್ಮಯ್ಯನಲ್ಲ. ನಾವೆಲ್ಲರೂ ಆ ತಂದೆ ಶಿವಪ್ಪನ ಮಕ್ಕಳು. ಅದು ನೋಡಮ್ಮ ಬಾಲೆ, ಎಲ್ಲವನ್ನೂ ನಾನು ಬಿಟ್ಟುಕೊಂಡಿದ್ದೇನೆ ಎಂದ ಮೇಲೆ ಆಸ್ತಿಯನ್ನು ಇಟ್ಟುಕೊಂಡು ನಾನು ಏನು ಮಾಡಲಿ? ನಿನಗೆ ತಾಕತ್ತು ಎನ್ನುವುದಿದ್ದರೆ ನಿನ್ನ ತಾಯಿಯನ್ನು ಸಾಕು, ಇಲ್ಲದಿದ್ದರೆ ಆ ತಾಯಿಗೆ ನಾನು ಕಾವಿ ಬಟ್ಟೆಯನ್ನು ಸುತ್ತಿಸಿಕೊಂಡು ನನ್ನ ಜೊತೆ ಹಿಮಾಲಯಕ್ಕೆ ಕರೆದೊಯ್ಯುತ್ತೇನೆ. ಸರ್ವ ಆಸ್ತಿಗಳನ್ನು ನಿನ್ನ ಪಾಲಿಗೆ ಬಿಟ್ಟಿದ್ದೇನೆ. ಒಬ್ಬಳೇ ಅನುಭವಿಸಿ ಸಾಯಿ ನಾಯಿ. ಪಾಂಡುರಂಗ ಅವರೇ, ಇದ್ದಕ್ಕಿದ್ದ ಹಾಗೆ ನಿಮ್ಮಲ್ಲಿ ಬದಲಾವಣೆ ಯಾಕೆ ಅಂತ ಕೇಳ್ಬಹುದಾ? ಆಗಲೇ ಒಮ್ಮೆ ಹೇಳಿದ್ದೇನಲ್ಲ ಬಾಲೆ, ಆದ್ರೂ ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೋ. ಆ ರಾಘವನಂತ ಪ್ರೇಮಿ ಈ ಜನ್ಮದಲ್ಲಿ ನಿನಗೆ ಮತ್ತೊಮ್ಮೆ ಸಿಗಲಾರ. ಅವನು ನಿನಗೋಸ್ಕರ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡ. ನಿನ್ನ ಹಿಂದೆನೆ ಬಂದು ಆಶ್ರಮದಲ್ಲಿ ಸನ್ಯಾಸಿನೂ ಆಗಿದೆ. ಆದ್ರೆ ನಿಮ್ಮ ಪರಿಚಯ ಆದ್ಮೇಲೆ ನನಗೆ ರಾಘು ಬೇಡ ಅಂತ ಅನ್ಸ್ತಲ್ಲ. ಅಲ್ಲೇ ಬಾಲೆ ನೀನು ತಪ್ಪು ಮಾಡುತ್ತಿರುವುದು. ಆ ರಾಘವ ನಿನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾನೆ. ದಯವಿಟ್ಟು ನೀನು ಮಾಡಿರ್ತಕ್ಕಂಥ ತಪ್ಪನ್ನೆಲ್ಲ ಮನ್ನಿಸುವಂತ ಅವನ ಬಳಿ ಕೇಳಿಕೊಂಡು ಅವನ್ನ ವರಿಸು. ನಿನ್ನ ಬಾಳು ಅಸನಾಗಿ. ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಹಾಗಿದ್ದರೆ ಸರಿಯಾಗಿ ಕೇಳಿಸ್ಕೋ ಬಾಲೆ. ಆ ಪ್ರೇಮಿಯ ಸಾವಿಗೆ ನೀನು ಕಾರಣರಾಗಿ ನಿನಗೆ ಮೋಕ್ಷ ಸಿಗದೆ ಅಂತರ್ಪಿಶಾಚಿಯಾಗಿ ಅಲೆಯುತ್ತೀಯ. ಪಾಂಡುರಂಗ ಅವರೇ, ನೀವೇನೇ ಹೇಳಿದ್ರು ನನ್ನ ಮನಸ್ಸನ್ನ ಬದಲಾಯಿಸೋಕ್ಕಾಗೋದಿಲ್ಲ. ಹಾಗೆ ನಾನು ನಿಮ್ಮನ್ನ ಮರೆಯೋದಕ್ಕಾಗಲ್ಲ.
ನೀವು ನನ್ನನ್ನು ಮರೆಯೋಕ್ಕಾಗಲ್ಲ ಅಂತೀರಾ, ರಾಘವ ನಿಮ್ಮನ್ನು ಮರೆಯೋಕ್ಕಾಗಲ್ಲ ಅಂತಾನೆ. ಅಲ್ಲ ಇದೆಲ್ಲ ಹೀಗೆ ಆಗ್ತಾ ಇದ್ರೆ ಹೇಗೆ ಅಂತ? ಹೇಗೆ ಅಂದ್ರೆ ನಾನ್ ಹೇಗೆ ಸನ್ಯಾಸತ್ವನ ಬಿಟ್ಟು ನೀವು ಹಾಗೆ ಬಿಟ್ಬಿಡಿ. ಶಿವ ಶಿವ, ಬೇಕಾದ್ರೆ ಶಿವನ್ ದೇವಸ್ಥಾನದಲ್ಲೇ ಮದ್ವೆ ಆಗೋಣ. ಯಾವನು ಭಾವ? ಸಾರಿ ಸ್ವಾಮಿಗಳೇ, ನೋಡಿ ಈ ರಾಘವ ಶಾಂಭವಿ ಪ್ರೀತಿ ಸಿಗದೆ ರಸ್ತೆಲಿ ಶಾಂಭವಿ ಅನ್ನೋದು ಕುಡಿಯೋದು, ಶಾಂಭವಿ ಅನ್ನೋದು ಕುಡಿಯೋದು. ನನಗೆ ಒಂಥರ ಆಗೋಯ್ತು, ಕರಡು ಕ್ಯೂಸ್ಬೇಕಾಯ್ತು, ಅದಕ್ಕೆ ಮನೆ ಕರ್ಕೊಂಬಂದೆ. ಪಾಂಡುರಂಗ ಅವರೇ, ನನ್ನ ಪ್ರೀತಿ ಎಕ್ಕುಟ್ಟೋಗಿದೆ. ಶಾಂಭವಿ ಇಲ್ಲದೆ ನನ್ನ ಬದುಕೋಕ್ ಸಾಧ್ಯನೇ ಇಲ್ಲ. ನೋಡ್ದ 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 ಬಾಲೆ ಹುಡುಗ ಅಮಲಿನ ಕಣದಲ್ಲಿ ಕೂಡ ಶಾಂಭವಿ ಶಾಂಭವಿ ಓ ಇನ್ನು ಶಾಂಭವಿ ಅಂತ ಜಪಿಸ್ತಾ ಇದ್ದಾನೆ ಅಂತ ಮೇಲೆ ಇವನು ಯಾವ ಶಾರುಖ್ ಖಾನ್ಗಿಂತ ಕಡಿಮೆ ಹೇಳು, ಯಾವ ದೇವದಾಸ್ಗಿಂತ ಕಡಿಮೆ ಅಂತ ನೀನೇ ಹೇಳು. ನೀವಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದೀರಲ್ಲ ಎನ್ನುವ ಏಕಮಾತ್ರ ಕಾರಣಕ್ಕೆ ನಿನ್ನ ತಂದೆ ತಾಯಿಗಳು ನೇಣು ಹಾಕೊಂಡು ನಿನ್ನ ತಂದೆ ತಾಯಿಗಳು ವಿಷ ಕುಡಿದ್ಬಿಟ್ಟು ಸತ್ತೋರು. ಏಕಾಏಕಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಬಿಟ್ಟು ಅಗಲಿದರಲ್ಲ ಎನ್ನುವ ಏಕಮಾತ್ರ ಕಾರಣಕ್ಕೆ ನೀವು ಆ ಪ್ರೀತಿಗೆ ಎಳ್ಳು ನೀರನ್ನ ಬಿಟ್ಟು ಅಷ್ಟಮನ್ನು ಕಟ್ಟಬೇಕು ಅಂತ ಹೊರಟಿ. ಹೀಗೆಲ್ಲ ಆಗಿಬಿಟ್ರೆ ಪ್ರೀತಿಗೆ ಏನು ಬಂತು ಬೆಲೆ? ನೋಡಿ, ನೀವಿಬ್ಬರು ಮತ್ತೆ ಒಂದಾಗಬೇಕು, ದಾಂಪತ್ಯಕ್ಕೆ ಕಾಲಿಡಬೇಕು. ಆ ನಿಮ್ಮ ಸುಂದರ ದಾಂಪತ್ಯಕ್ಕೆ ಕುರು ಹಾಗೆ ಒಂದು 4 ಜನ ಮಕ್ಕಳು ಹುಟ್ಟಬೇಕು. ಆ 4 ಜನ ಮಕ್ಕಳಿಗೂ ನಿಮ್ಮ ಪಪ್ಪ ಮಮ್ಮಿ ಹೆಸರನ್ನೇ ಇಡಬೇಕು. ಇಲ್ಲದೆ ಹೋದರೆ ನೀವು ಈ ಜನ್ಮದಲ್ಲಿ ಅಂತರ್ಪಿಶಾಚಿಯಾಗಿ ಸಾಯ್ತೀರಾ. ಇದು ನನ್ನ ಶಾಪ. ಪಾಂಡುರಂಗ ಅವರೇ, ನಂಗೆ ರಾಘವನ್ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಅವನನ್ನ ಇಷ್ಟೊಂದು ಡೀಪಾಗಿ ಲವ್ ಮಾಡ್ತಿದ್ದ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ರಾಘವ, ಐ ಆಮ್ ವೆರಿ ಸಾರಿ. ಇವತ್ತಿಂದ ನಾವಿಬ್ರು ಹೊಸ ಪ್ರೇಮಿಗಳ ತರ ಹೊಸ ಜೀವನ ಶುರು ಮಾಡೋಣ, ಸರಿನಾ? ಪಾಂಡುರಂಗ, ಬಾಯ್. ನಮ್ಮಿಬ್ರ ಮಧ್ಯೆ ನೀವು ಖಂಡಿತ ಬರ್ಬೇಕು, ಸರಿನಾ? ಒಂದು ನಿಮಿಷ ಇರಿ, ದುಡ್ಡಿಟ್ಟಿದೆಯೇನೋ? ದೋಸೆಗೆ ತಿಕ್ಕೊಂಡಿದ್ದೆ, ಕೊಡೋ ಇಲ್ಲಿ. ಆಟ ಚಾರ್ಜ್ ಅಂತ ಇಟ್ರಿ, ಹೋಗಿ. ನಮ್ಮಿಬ್ರು ಮದ್ವೆ ಆದ್ಮೇಲೆ ಬೇಕಾದ್ರೆ ನೀವು ಹಿಮಾಲಯಕ್ಕೆ ಹೋಗಿ. ಟಾಟಾ. ನಿನಗೆ ಮುಂದಿನ ಜನ್ಮದಲ್ಲಿ ಒಳಿತಾಗುತ್ತದೆ. ಮಗನೇ, ಆ ಪ್ರೇಮಿಗಳನ್ನ ಒಂದು ಮಾಡೋದಕ್ಕೋಸ್ಕರ ನೀನು ಸನ್ಯಾಸಿ ಆಗ್ಬೇಕೇನೋ? ರಗಮ ನಾನು ಯಾರು ಅಂತ ಗೊತ್ತು ತಾನೆ? ನಾನು ಹೇಳಿ ಕೇಳಿ ಗಂಡುಗಲಿ ಹೋಗ್ತದ ಕಟ್ಟ ಕಡೆಯ ತುಂಡು. ಇಬ್ಬರು ಪ್ರೇಮಿಗಳನ್ನ ಒಂದು ಮಾಡುವುದಕ್ಕೋಸ್ಕರ ನಾನು ಸನ್ಯಾಸಿ ತರ ನಾಟಕ ಮಾಡ್ಬಿಟ್ಟೆ.